ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದೇನಪ್ಪ ಅಂದರೆ, ಗಂಡನಿಗೆ ಆದಾಯ ಹೆಚ್ಚಾಗಬೇಕಾದರೆ, ಯಜಮಾನರ ಸಂಪಾದನೆ ಎರಡರಷ್ಟಾಗಬೇಕಾದ್ರೆ, ಹೆಂಡತಿ ಕೆಲವು ಕೆಲಸಗಳನ್ನು ಖಂಡಿತವಾಗಲೂ ಮಾಡಬೇಕು ಅಂತ ನಮಗೆ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ. ಮನೆಯಲ್ಲಿರುವಂತಹ ಗೃಹಿಣಿ ಕೆಲವು ಕೆಲಸಗಳನ್ನು ಮಾಡಿದರೆ ಯಜಮಾನರ ಸಂಪಾದನೆ ಅನ್ನೋದು ಖಂಡಿತವಾಗಲೂ ಹೆಚ್ಚುತ್ತೆ. ಯಾವ ಕೆಲಸಗಳನ್ನು ಮಾಡಬೇಕೋ ಈ ವಿಡಿಯೋನಲ್ಲಿ ಈಗ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ಪೂರ್ತಿಯಾಗಿ ತೊಲಗಿ ಹೋಗಬೇಕಾದ್ರೆ, ಮನೆಯಲ್ಲಿ ಹಣಕಾಸು ನಿಲ್ಲಬೇಕಾದರೆ, ಯಜಮಾನರ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗಬೇಕಾದರೆ, ಮಹಿಳೆಯರು ಮನೆಯಲ್ಲಿ ಕೆಲವು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ತಾಳಪತ್ರ ನಿಧಿಯಲ್ಲಿ ತಿಳಿಸಿದ್ದಾರೆ. ಯಾವ ಆ ತಪ್ಪುಗಳು ಅಂದರೆ, ಯಜಮಾನರು ಮನೆಯಿಂದ ಹೊರಗಡೆ ಹೋದಾಗ, ಅಂದರೆ ಆಫೀಸ್ಗೆ ಹೋದಾಗ ಅಥವಾ ವ್ಯಾಪಾರ ನಿಮಿತ್ತ ಹೋದಾಗ, ಮಹಿಳೆಯರು ಒಂದು ಮುಹೂರ್ತ ಕಾಲ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಒಗೆಯಬಾರದು. ಯಜಮಾನರು ಮನೆಯಿಂದ ಹೊರಗಡೆ ಕೆಲಸದ ಮೇಲೆ ಹೋದ ತಕ್ಷಣ ಕೆಲವರು ಬಟ್ಟೆಯನ್ನು ಒಗೆದು ಹಾರಾಕ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಮುಹೂರ್ತ ಕಾಲ ಯಜಮಾನರು ಮನೆಯಿಂದ ಹೊರಗಡೆ ಹೋದಾಗ ಬಟ್ಟೆಯನ್ನು ಒಗೆಯಬಾರದು. ಮುಹೂರ್ತ ಕಾಲ ಅಂದರೆ 40 ನಿಮಿಷ. ಯಾರಾದರೂ ಮದುವೆ ಪತ್ರಿಕೆ ತಗೊಂಡು ಬಂದಾಗ ನಾವು ಏನಂತ ಕೇಳ್ತೀವಿ, ಎಷ್ಟೊತ್ತಕ್ಕಪ್ಪ ಮುಹೂರ್ತ ಅಂತ ಕೇಳ್ತೀವಿ. 7 ಗಂಟೆಗೆ ಮುಹೂರ್ತ ಅಂದರೆ 7 ಗಂಟೆಯಿಂದ 7:40 ಮುಹೂರ್ತ ಇರುತ್ತೆ. 1 ನಿಮಿಷ ಹೆಚ್ಚಾದರೂ ಬೇರೆ ಮುಹೂರ್ತದಲ್ಲಿ ಬಿದ್ದೋಗುತ್ತೆ. ಎಷ್ಟೊತ್ತಿಗೆ ಮದುವೆ ಅಂದರೆ ಅವ್ರು 6 ಗಂಟೆಗೆ ಅಂದರೆ 6 ಗಂಟೆಯಿಂದ 6:40 ಮುಹೂರ್ತ ಕಾಲ ಇರುತ್ತೆ. ತದನಂತರ ಬೇರೆ ಮುಹೂರ್ತ ಆಗೋಗುತ್ತೆ. 40 ನಿಮಿಷಕ್ಕೆ ಒಂದು ಮುಹೂರ್ತ ಕಾಲ ಅಂತ ಸಂಸ್ಕೃತದಲ್ಲಿ ಹೆಸರು. ಆದ ಕಾರಣ ಯಜಮಾನರು ಮನೆಯಿಂದ ಹೊರಗಡೆ ಹೋದಾಗ ಒಂದು ಮುಹೂರ್ತ ಕಾಲ ಬಟ್ಟೆಗಳನ್ನು ಒಗೆಯಬಾರದು. ಅದೇ ರೀತಿಯಾಗಿ ಯಜಮಾನರು ಮನೆಯಿಂದ ಆಫೀಸ್ಗೆ ಹೋದಾಗ ಅಥವಾ ಯಾವುದಾದ್ರೂ ವ್ಯಾಪಾರ ಮಾಡುವುದಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಹೊರಗಡೆ ಹೋದಾಗ ಮನೆಯನ್ನು ಒಂದು ಮುಹೂರ್ತ ಕಾಲ ಕಸ ಗುಡಿಸಬಾರದು, ಮನೆಯನ್ನು ಒರೆಸಬಾರದು. ಕೆಲವ್ರು ನೋಡ್ರಿ, ಪಾಪ ತಿಳಿಯದೆ ಯಜಮಾನರು ಮನೆಯಿಂದ ಹೊರಗಡೆ ಹೋದಾಗ ಮನೆಯೆಲ್ಲ ಕಸ ಗುಡಿಸಿ ಆ ಕಸವನ್ನು ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕಿಬಿಡ್ತಾ ಇರ್ತಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಮನೆಯನ್ನು ಒರೆಸಬಾರದು ಒಂದು ಮುಹೂರ್ತ ಕಾಲ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ಪೂರ್ತಿಯಾಗಿ ದೂರ ಆಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕಾದರೆ, ಅಷ್ಟಲಕ್ಷ್ಮಿ ಅನುಗ್ರಹದಿಂದ ಧನಧಾನ್ಯ ಸಮೃದ್ಧಿ ಆಗಬೇಕಾದರೆ, ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರ ನಿವಾಸವಾಗಿ ಇರಬೇಕಾದರೆ ಮಹಿಳೆಯರು ಅನುನಿತ್ಯ ಪಂಚಮಾಂಗಲ್ಯಗಳನ್ನು ಧರಿಸಬೇಕು. ಪಂಚಮಾಂಗಲ್ಯಗಳು ಅಂದರೆ 5 ಮಾಂಗಲ್ಯಗಳನ್ನು ಧರಿಸಬೇಕಾ ಗುರುಗಳೇ ಅಂತ ಕೇಳಬೇಡಿ. ಮಹಿಳೆಯರು 5 ವಸ್ತುಗಳನ್ನು ಯಾವಾಗಲೂ ಧರಿಸಬೇಕು. ಮುತ್ತೈದೆಯರು ಅಂದರೆ 5 ಮುತ್ತುಗಳಿರಬೇಕು ಮಹಿಳೆಯರ ಹತ್ರ. ಮೊದಲನೆಯದು ಮಾಂಗಲ್ಯ. ಯಾವಾಗಲೂ ಮಾಂಗಲ್ಯವನ್ನು ಧರಿಸಬೇಕು. ಯಾವುದೇ ಕಾರಣಕ್ಕೂ ತಾಳಿಯನ್ನು ತೆಗಿಬಾರದು. ಈಗಿನ ಕಾಲದಲ್ಲಿ ಕೆಲವರು ಮಹಿಳೆಯರು ತಿಳಿಯದೆ ವಾಕಿಂಗ್ ಹೋಗುವಾಗ ಈ ಮಾಂಗಲ್ಯವನ್ನು ತೆಗೆದು ಮನೆಯಲ್ಲಿಟ್ಟುಬಿಟ್ಟು ವಾಕಿಂಗ್ನಿಂದ ಬಂದ ತಕ್ಷಣ ಮತ್ತೆ ಹಾಕ್ಕೊಳ್ತಾ ಇರ್ತಾರೆ. ಮಲಗೋವಾಗ ತೆಗೆದು ಪಕ್ಕಕ್ಕಿಟ್ಟು ಮತ್ತೆ ನಿದ್ದೆ ಎದ್ದ ಮೇಲೆ ತಾಳಿಯನ್ನು ಹಾಕ್ಕೊಳ್ತಾ ಇರ್ತಾರೆ. ಎಲ್ಲರೂ ಅಲ್ಲ, ಕೆಲವರು. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕಪ್ಪ ಅಂದರೆ, ಮಾಂಗಲ್ಯ ಕಲ್ಯಾಣ ವೇದಿಕೆಯಲ್ಲಿ ಒಂದು ಸುಮುಹೂರ್ತದಲ್ಲಿ ವೇದ ಬ್ರಾಹ್ಮಣರು ಮಂತ್ರಗಳನ್ನು ಹೇಳ್ತಾ ಇದ್ದರೆ, ಡೋಲು ನಾದಸ್ವರ ಬಾರಿಸ್ತಾ ಇದ್ದರೆ, ದೇವಾನ ದೇವತೆಗಳ ಸಮಕ್ಷದಲ್ಲಿ ಆ ಮಾಂಗಲ್ಯ ಧಾರಣೆ ಮಾಡ್ತಾನೆ ವರ ವಧುವಿಗೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಮಾಂಗಲ್ಯವನ್ನು ಯಾವುದೇ ಕಾರಣಕ್ಕೂ ಯಾವಾಗಂದರೆ ಆವಾಗ ತೆಗಿಬಾರದು. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎರಡನೇ ವಸ್ತು ಯಾವುದಪ್ಪ ಅಂದರೆ ಕಾಲುಂಗುರ. ಕಾಲುಂಗುರವನ್ನು ಯಾವುದೇ ಕಾರಣಕ್ಕೂ ತೆಗಿಯಬಾರದು. ಮದುವೆ ಆಗಿರುವವರು ಖಂಡಿತವಾಗಲೂ ಕಾಲುಂಗುರವನ್ನು ಧರಿಸಲೇಬೇಕು. ಮೂರನೇ ವಸ್ತುವು ಅರಿಶಿಣ, ಕುಂಕುಮ. ಖಂಡಿತವಾಗಲೂ ಮಹಿಳೆಯರು ಮುಖಕ್ಕೆ ಅರಿಶಿಣ ಇಟ್ಕೊಳ್ಬೇಕು. ಮೊದಲ ಕಾಲದಲ್ಲಿ ಮುಖ ಎಲ್ಲ ಅರಿಶಿಣ ಉಜ್ಕೊತಾ ಇದ್ರು. ಯಾಕಂದರೆ ಅರಿಶಿಣ ಆ್ಯಂಟಿಬಯೋಟಿಕ್. ಅರಿಶಿಣ ಮುಖಕ್ಕೆ ಲೇಪನ ಮಾಡಿಕೊಂಡ್ರೆ ಮುಖದಲ್ಲಿ ಯಾವುದೇ ಕಾರಣಕ್ಕೂ ಪಿಂಪಲ್ಸ್ ಬರುವುದಿಲ್ಲ, ಮೊಂಗು ಬರುವುದಿಲ್ಲ, ತುಂಬ ಕಾಂತಿವಂತವಾಗಿರುತ್ತೆ ಮುಖ. ನೋಡಿ, ಅರಿಶಿಣ ಮುಖ ಎಲ್ಲ ಬಳ್ಕೊಂಡಿರ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಆದರೂ ಅರಿಶಿಣ ಕುಂಕುಮ ಇಟ್ಕೊಳ್ಳಬೇಕು. ಮುಖ್ಯವಾಗಿ ಪಾಪಡಿಯಲ್ಲಿ ಕುಂಕುಮ ಇಟ್ಕೋಬೇಕು ಮದುವೆ ಆಗಿರ್ತಕ್ಕಂಥ ಮಹಿಳೆಯರು. ಯಾಕಂದರೆ ಹಣೆಯಲ್ಲಿ ಇಟ್ಕೊಳ್ಳುವಂತಹ ಕುಂಕುಮ ಅದು ತವರು ಮನೆಯವರು ಕೊಟ್ಟಿರುವಂತಹ ಕುಂಕುಮ. ಪಾಪಡಿಯಲ್ಲಿ ಇಟ್ಕೊಂಡಿರುವಂತಹ ಕುಂಕುಮ ಅದು
ಯಜಮಾನರು ಕೊಟ್ಟಿರುವಂತಹ ಕುಂಕುಮ ಖಂಡಿತವಾಗಲೂ ಲಕ್ಷ್ಮೀ ಸ್ಥಾನಗಳಲ್ಲಿ ಒಂದು ಸ್ಥಾನ ಪಾಪಡಿ. ಆದ ಕಾರಣ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಪಾಪಡಿಯಲ್ಲಿ ಕುಂಕುಮವನ್ನು ಧರಿಸುವುದರಿಂದ ಯಜಮಾನರಿಗೆ ಅದೃಷ್ಟ ಐಶ್ವರ್ಯ ಬರುತ್ತೆ ಅಂತ ತಾಳಪತ್ರ ನಿಧಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಹಸಿರು ಬಣ್ಣದ ಬಳೆಗಳನ್ನು ಧರಿಸಿ. ಮಹಿಳೆಯರು ಖಂಡಿತವಾಗಲೂ ಎರಡೆರಡು ಬಳೆ ಆದರೂ ಕೈಯಲ್ಲಿ ಇಟ್ಕೊಳ್ಬೇಕು. ಪೂರ್ತಿಯಾಗಿ ಬಳೆಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯಬಾರದು. ಕೊನೆಯದಾಗಿ ಮಹಿಳೆಯರು ಅನುನಿತ್ಯ ತಲೆಯಲ್ಲಿ ಒಂದು ಪುಷ್ಪವನ್ನಾದರೂ ಧರಿಸಬೇಕು. ಒಂದು ಗುಲಾಬಿ ಹೂವು ಆಗಬಹುದು, ಮಲ್ಲಿಗೆ ಆಗಬಹುದು, ಸೇವಂತಿ ಆಗಬಹುದು, ಯಾವುದೋ ಒಂದು ಪುಷ್ಪವನ್ನು ಧರಿಸಬಹುದು. ಆದರೆ ಚೆಂಡು ಹೂವನ್ನು ಮಾತ್ರ ಧರಿಸಬಾರದು. ಚೆಂಡು ಹೂವು ಮಹಿಳೆಯರು ತಲೆಯಲ್ಲಿ ಧರಿಸಬಾರದು. ಇದು ಶಾಸ್ತ್ರ ನಿಯಮ. ಅತಿ ಮುಖ್ಯವಾಗಿ ಮಹಿಳೆಯರು ಸಂಧ್ಯಾ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು, ಅಂದರೆ ಮಲಗಬಾರದು. ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಬರುವಂತಹ ಕಾಲವನ್ನು ಸಂಧಿ ಕಾಲ ಅಂತಾರೆ. ಅಂದರೆ ರಾತ್ರಿಗೆ ಹಗಲಿಗೆ ಮಧ್ಯದಲ್ಲಿ ಬರುವಂತಹ ಸಂಧಿ ಕಾಲವನ್ನು ಸಂಧ್ಯಾಕಾಲ ಅಂತ ಕರೀತಾರೆ. ಆದ ಕಾರಣ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಮಹಿಳೆಯರು ಮಲಗಬಾರದು. ಸಂಜೆ 5 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಿದ್ದೆ ಮಾಡಬಾರದು. ಮಹಿಳೆಯರು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಮಹಿಳೆಯರನ್ನು ಗೃಹಲಕ್ಷ್ಮಿ ಅಂತ ಕರೀತಾರೆ. ಗೃಹದಲ್ಲಿ ಲಕ್ಷ್ಮೀ ದೇವಿ ಮಹಿಳೆ ಮಾಡುವಂತಹ ಕೆಲವು ಕೆಲಸಗಳನ್ನು ಆಧಾರ ಮಾಡಿಕೊಂಡು ಆ ಮನೆಯಲ್ಲಿ ಇರಬೇಕಾ ಹೋಗ್ಬೇಕಾ ಅಂತ ನಿರ್ಣಯ ತಗೊಳ್ತಾಳಂತೆ. ಸಂಧಿಕಾಲದಲ್ಲಿ ಮಹಿಳೆಯರು ಮಾತ್ರ ಅಲ್ಲ, ಗಂಡಸರು ಸಹ ಮಲಗಬಾರದು. ಪೂರ್ವ ಕಾಲದಲ್ಲಿ ನೋಡಿ, ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಯೋಗ, ಮೆಡಿಟೇಷನು, ಅದೇ ರೀತಿಯಾಗಿ ಸೂರ್ಯ ನಮಸ್ಕಾರ ಇವೆಲ್ಲ ಮಾಡ್ತಿದ್ರು. ತದನಂತರ ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ದೀಪಾರಾಧನೆ ಮಾಡಿ ಸ್ತೋತ್ರಗಳನ್ನು ಹೇಳಿಕೊಂಡು ಸ್ವಲ್ಪ ಫಲಹಾರ ತಗೊಂಡು ಅವರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ರು. ಈಗಿನ ಕಾಲ ಏನು ಮಾಡ್ತಾ ಇದ್ದೀವಿ ನಾವೆಲ್ಲ, ರಾತ್ರಿ 10 ಗಂಟೆವರೆಗೂ 11 ಗಂಟೆವರೆಗೂ ಫೋನುಗಳು ನೋಡಿಕೊಂಡು ಬೆಳಿಗ್ಗೆ 7:30 8 ಗಂಟೆಗೆ ನಿದ್ದೆ ಎದ್ದು ಅಲ್ಲುಜ್ಜುದಿರ ಕಾಫಿ ಕುಡಿದು ತಕ್ಷಣ ಓಡೋಡಿ ಹೋಗಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಬ್ಯಾಗ್ ತಗ್ಲಾಕೊಂಡು ಆಫೀಸ್ಗಳಿಗೆ ಹೊಡ್ತಾ ಇದ್ದೀವಿ. ಆದ ಕಾರಣ ನೋಡಿ, ಈಗಿನ ಕಾಲದಲ್ಲಿ ಆರ್ಥಿಕ ಸಮಸ್ಯೆಗಳು ವಿಪರೀತವಾಗಿ ಬೆಳೆದು ಹೋಗ್ತಾ ಇದೆ. ಎಲ್ಲರ ಮನೆಗಳಲ್ಲೂ ಲಕ್ಷ್ಮಿ ಅನುಗ್ರಹ ಸರಿಯಾಗಿಲ್ದಿರ ಎಷ್ಟೋ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ನಾವು ಮಾಡುವಂತಹ ಕೆಲವು ತಪ್ಪುಗಳನ್ನು ತಿದ್ದುಪಡಿಸಿಕೊಂಡರೆ ಖಂಡಿತವಾಗಲೂ ಜಗನ್ಮಾತೆ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುತ್ತೆ. ಇದು ಪರಮ ಸತ್ಯ. ಮಹಿಳೆಯರು ಯಜಮಾನರು ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗಲೂ ನೀವೇ ಸರಿಪಡಿಸಿಕೊಳ್ಳಬೇಕು. ಗಂಡಸರು ಭಾನುವಾರ, ಮಂಗಳವಾರ, ಶುಕ್ರವಾರ ಕ್ಷವರ ಶಾಲೆಗೆ ಹೋಗ್ತಾ ಇದ್ದರೆ ಕಟಿಂಗು ಶೇವಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಅವರನ್ನು ಕಳಿಸಬೇಡಿ. ನೀವು ಹೇಳಬೇಕು ಅವರಿಗೆ, ಏನ್ರಿ ಭಾನುವಾರ, ಶುಕ್ರವಾರ, ಮಂಗಳವಾರ ವಾರದಲ್ಲಿ 3 ದಿವಸ ಯಾವುದೇ ಕಾರಣಕ್ಕೂ ಕಟಿಂಗು ಶೇವಿಂಗು ಮಾಡಿಕೊಳ್ಳಬಾರದು ಅಂತ ನೀವೇ ಅವರನ್ನು ಸರಿಪಡಿಸಿಕೊಳ್ಳಬೇಕು. ಯಾಕಂದರೆ ಶುಕ್ರವಾರ, ಮಂಗಳವಾರ ಯಾರು ಶೇವಿಂಗು ಕಟ್ಟಿಂಗು ಮಾಡಿಸ್ಕೊಳ್ಳೋದಿಲ್ಲ. ಆದರೆ ಭಾನುವಾರ ಸಹ ಮಾಡಿಸ್ಕೊಳ್ಬಾರ್ದು. ಯಾಕಂದರೆ ಗ್ರಹಪತಿ, ನವಗ್ರಹಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯದೇವ ಜನಿಸಿರ್ತಕ್ಕಂತಹ ದಿವಸ ರವಿವಾರ, ಅಂದರೆ ಭಾನುವಾರ. ಆ ಭಾನುವಾರದ ದಿವಸ ಯಾವುದೇ ಕಾರಣಕ್ಕೂ ಕಟಿಂಗು ಶೇವಿಂಗು ಮಾಡಿಸ್ಕೊಳ್ಬಾರ್ದು. ಸೋಮವಾರ ಅಥವಾ ಬುಧವಾರ, ಗುರುವಾರ, ಶನಿವಾರ ಶೇವಿಂಗು ಕಟಿಂಗು ಮಾಡಿಸ್ಕೊಳ್ಬಹುದು. ಮುಖ್ಯವಾಗಿ ಉಗುರುಗಳನ್ನು ಸಹ ಮಂಗಳವಾರ, ಶುಕ್ರವಾರ, ಭಾನುವಾರ ಕಟ್ ಮಾಡಿಕೊಳ್ಳಬಾರದು. ಮಹಿಳೆಯರು ಅಷ್ಟೇ, ಪುರುಷರು ಅಷ್ಟೇ. ಅದೇ ರೀತಿಯಾಗಿ ನಿಮ್ಮ ಯಜಮಾನರು ಒಂದು ಸಲ ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ವಿಸರ್ಜಿಸಿದರೆ ಮತ್ತೆ ಅದೇ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು. ಒಂದು ಸಲ ಬಟ್ಟೆ ಹಾಕ್ಕೊಂಡು ಬಟ್ಟೆಯನ್ನು ತೆಗಿತಾರಲ್ವ ಸ್ನಾನ ಮಾಡುವುದಕ್ಕೆ, ಸ್ನಾನ ಮಾಡಿಕೊಂಡು ಮತ್ತೆ ಅದೇ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು. ಆ ಬಟ್ಟೆಯಲ್ಲೆಲ್ಲ ದುರ್ವಾಸನೆ ಇರುತ್ತೆ, ಸೆಕೆ ಬೆವರಿರುತ್ತೆ. ಆ ದುರ್ವಾಸನೆ ಭರಿತವಾಗಿರ್ತಕ್ಕಂಥ ಅಶುಚಿ ವಸ್ತ್ರಗಳಲ್ಲಿ ದರಿದ್ರ ದೇವತೆ ಇರ್ತಾಳೆ. ಅದನ್ನು ಮತ್ತೆ ಧರಿಸುವುದರಿಂದ ಲಕ್ಷ್ಮಿ ಅನುಗ್ರಹ ಅನ್ನೋದು ನಿಮ್ಮ ಯಜಮಾನರಿಗೆ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಮನೆಯಲ್ಲಿ ಹಣಕಾಸು ನಿಲ್ಲುವುದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ಸಲ ನಿಮ್ಮ ಯಜಮಾನರು ಬಟ್ಟೆಯನ್ನು ಧರಿಸಿ ಬಿಚ್ಚಿದ ನಂತರ ಅದನ್ನು ಕನಿಷ್ಠ ಪಕ್ಷ ಒಂದು ಬಕೆಟಲ್ಲಿ ಸ್ವಲ್ಪ ನೀರು ತಗೊಂಡು ಆ ನೀರಲ್ಲಿ ಅದ್ದಿ ಹಿಂಡಿ ಕಂಬಿ ಮೇಲೆ ಹಾರಾಕಿ ತದನಂತರ ಆ ವಸ್ತ್ರಗಳನ್ನು ಕೊಡಿ. ಅಷ್ಟೇ ವಿನಃ ಒಂದು ಸಲ ಹಾಕ್ಕೊಂಡು ಬಿಚ್ಚಿರ್ತಕ್ಕಂಥ ವಸ್ತ್ರಗಳನ್ನು ಮತ್ತೆ ಯಾವುದೇ ಕಾರಣಕ್ಕೂ ಧರಿಸಬಾರದು. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕೊನೆಯದಾಗಿ ಮಹಿಳೆಯರು ಮನೆಯಲ್ಲಿ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಸಹ ಕನಿಷ್ಠ ಪಕ್ಷ ಶುಕ್ರವಾರ ಆದರೂ ಬೆಳಿಗ್ಗೆ ಮತ್ತು ಸಂಜೆ
ಲಕ್ಷ್ಮೀ ದೇವಿ ಆರಾಧನೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಅನುನಿತ್ಯ ದೀಪಾರಾಧನೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆಗಲಿಲ್ಲ ಅಂದರೆ ಶುಕ್ರವಾರ ಮಾತ್ರ ಲಕ್ಷ್ಮೀ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು 2 ದೀಪಗಳನ್ನು ಬೆಳಗಿಸಿ, ಲಕ್ಷ್ಮೀ ದೇವಿ ಫೋಟೋ ಇರುತ್ತಲ್ವ, ಆ ಫೋಟೋ ಮೇಲೆ ಕೆಂಪು ಬಣ್ಣದ ಪುಷ್ಪಗಳನ್ನು ಇಡಿ. ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಪುಷ್ಪಗಳಂದರೆ ತುಂಬ ಇಷ್ಟ. ಕೆಂಪು ಬಣ್ಣದ ಗುಲಾಬಿ ಆಗಬಹುದು, ಕಮಲದ ಹೂವು ಆಗಬಹುದು, ಅಥವಾ ಸೇವಂತಿಗೆ, ಮಲ್ಲಿಗೆ, ಮರುವ, ಧವನ ಇವೆಲ್ಲ ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿ 7 ಖರ್ಜೂರಗಳನ್ನು ಲಕ್ಷ್ಮೀ ದೇವಿಗೆ ನಿವೇದನೆ ಮಾಡಿ. ಮುಖ್ಯವಾಗಿ ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಿ. ಆದಿಶಂಕರಾಚಾರ್ಯ ಸ್ವಾಮಿ ನಮಗೆ ಕೊಟ್ಟಿರುವಂತಹ ಕನಕದಾರ ಸ್ತೋತ್ರ ಇದೆಯಲ್ವಾ, ಇದು ಮಹಾಶಕ್ತಿವಂತವಾಗಿರುವಂತಹ ಸ್ತೋತ್ರ. ಇದು ಕನಕದಾರ ಸ್ತೋತ್ರ ಯಾರಾದರೆ ಮನೆಯಲ್ಲಿ ಶುಕ್ರವಾರ ಪಾರಾಯಣೆ ಮಾಡ್ತಾರೋ ಅವರಿಗೆ ಪರಿಪೂರ್ಣ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಅವರು ಸಾಕ್ಷಾತ್ ಕುಬೇರನಷ್ಟು ಕೋಟ್ಯಾಧಿಪತಿಗಳು ಆಗ್ತಾರೆ ಅಂತ ಜಗದ್ಗುರುಗಳಾಗಿರ್ತಕ್ಕಂಥ ಆದಿಶಂಕರಾಚಾರ್ಯ ಸ್ವಾಮಿಯೇ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಕುಬೇರನಿಗೆ ಸಮವಾಗಿ ಇರ್ತಾರಂತೆ ಈ ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡುವವರು. ಅನುನಿತ್ಯ ಪಾರಾಯಣ ಮಾಡಿದ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಶುಕ್ರವಾರ ದಿವಸ ಆದರೂ ಈ ಕನಕದಾರ ಸ್ತೋತ್ರವನ್ನು ಖಂಡಿತವಾಗಲೂ ಎಲ್ಲರೂ ಪಾರಾಯಣೆ ಮಾಡಿ. ಪೂಜೆ ಮುಗಿದ ತಕ್ಷಣ ಈ ಒಣಖರ್ಜೂರಗಳನ್ನು ಒಂದು ಡಬ್ಬ ಅಲ್ಲಿ ಹಾಕಿಟ್ಕೊಳ್ಳಿ. ನಿಮ್ಮ ಯಜಮಾನರು ಮನೆಯಿಂದ ಹೊರಗಡೆ ಹೋಗುವಾಗ, ಯಾವುದಾದ್ರೂ ಕೆಲಸಕ್ಕೆ ಹೋಗುವಾಗ, ವ್ಯಾಪಾರಕ್ಕೆ ಹೋಗುವಾಗ ಅವರಿಗೆ ಒಂದು ಖರ್ಜೂರ ಹಣ್ಣು ತಗೊಂಡು ಬಂದು ಅವ್ರ ಕೈಯಲ್ಲಿಡಿ. ಅವರನ್ನು ತಿನ್ನಿ ಅಂತ ಹೇಳಿ ಅವರು ಖರ್ಜೂರ ತಿಂತಾರೆ. ತದನಂತರ ಅವರ ಹಣೆಯಲ್ಲಿ ಸ್ವಲ್ಪ ಕುಂಕುಮ ನೀವೇ ಇಡಿ. ನಿಮ್ಮ ಯಜಮಾನರಿಗೆ ಸ್ವಲ್ಪ ಹಣೆಯಲ್ಲಿ ಕುಂಕುಮ ಇಟ್ಟು ಒಂದು ಗ್ಲಾಸಲ್ಲಿ ನೀರು ತಂದು ಕೊಡಿ. ಆ ನೀರು ಅವರು ಕುಡಿದ ತಕ್ಷಣ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ನಿಮ್ಮ ಯಜಮಾನರನ್ನು ನಗ್ನಗ್ತಾ ಅವರನ್ನು ನೀವು ಕಳಿಸ್ಕೊಡ್ಬೇಕು. ತದನಂತರ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಂಡಮ್ಮ, ನಮ್ಮ ಯಜಮಾನರಿಗೆ ಒಳ್ಳೆಯ ಆಯುಷ್ಯನ್ನು ಆರೋಗ್ಯವನ್ನು ಕೊಡು ತಾಯಿ, ನಿನ್ನ ಅನುಗ್ರಹ ನಮ್ಮ ಯಜಮಾನರಿಗೆ ಪರಿಪೂರ್ಣವಾಗಿ ಸಿಗಲಿ ತಾಯಿ ಅಂತ ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ಲಕ್ಷ್ಮೀ ಅನುಗ್ರಹದಿಂದ ನಿಮ್ಮ ಯಜಮಾನರ ಸಂಪಾದನೆ ಅನ್ನೋದು ಹೆಚ್ಚುತ್ತೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಇದು ಪರಮ ಸತ್ಯ. ನಿಮ್ಮೆಲ್ರಿಗೂ ಈ ವಿಷಯ ಚೆನ್ನಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ನಿಂದ, ಒಂದು ಗುಡ್ ಕಾಮೆಂಟಿಂದ ಇಂತಹ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಉತ್ಸಾಹ ನಮ್ಮಲ್ಲಿ ಬರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.